ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಘಟಾನುಘಟಿ ನಾಯಕರಿಂದ ಸರಣಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಪ್ರಧಾನಿ ಮೋದಿ, ಅಜಿತ್ ದೋವಲ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಜೊತೆ ಉನ್ನತ ಅಧಿಕಾರಿಗಳು ಚರ್ಚೆಯನ್ನು ನಡೆಸಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿನೇ ಸಭೆ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇತ್ತು. ಅಜಿತ್ ದೋವಲ್ ಅವರು ಸಂಪೂರ್ಣ ಮಾಹಿತಿಯನ್ನ ಪ್ರಧಾನಿ ಮೋದಿ ಅವರಿಗೆ ಕೊಡ್ತಾ ಇದ್ರು. ಮತ್ತೊಂದು ಕಡೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆ ಗಡಿ ರಾಜ್ಯಗಳು ಯಾವ್ಯಾವ ಇದೆಲ್ಲ ಆ ಗಡಿ ರಾಜ್ಯಗಳ ಡಿಜಿಪಿಗಳ ಜೊತೆ ಸಭೆಯನ್ನ ನಡೆಸಿ ಸೂಚನೆಯನ್ನ ಕೊಟ್ಟಿದ್ದಾರೆ, ಅಲರ್ಟ್ ಮಾಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಈಗ ಸೇನಾ ಮುಖ್ಯಸ್ಥರುಗಳ ಜೊತೆ ರಾಜನಾಥ್ ಸಿಂಗ್ ಸಭೆಯನ್ನ ಮಾಡ್ತಿದ್ದಾರೆ. ಪಾಕ್ ಮೇಲಿನ ದಾಳಿ, ದೇಶದ ಭದ್ರತೆ ಬಗ್ಗೆ ಅವಲೋಕನ ಮಾಡ್ತಿದ್ದಾರೆ. LOCಯಲ್ಲೂ ಕೂಡ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಬೇಕು ಅಥವಾ ಮುಂದೆ ನಾವು ಯಾವ ರೀತಿಯಾದಂತಹ ದಿಟ್ಟ ಹೆಜ್ಜೆಯನ್ನ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಜಿತ್ ದೋವಲ್ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಸಭೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಅವರು ಕೂಡ ಸೇನಾ ಮುಖ್ಯಸ್ಥರುಗಳ ಜೊತೆ ಸಭೆ ಮಾಡ್ತಿದ್ದಾರೆ. ಬಟ್ ಈಗ ನಮಗೆ ಪ್ರೌಡ್ ಫೀಲ್ ಆಗುತ್ತೆ, ನಮ್ಮ ಭಾರತೀಯ ಸೇನೆ ಅಥವಾ ವಾಯುಪಡೆ, ನೌಕಾದಳ ಯಾವ ರೀತಿಯಾಗಿ ತಮ್ಮ ಕರ್ತವ್ಯಗಳನ್ನು ಕೂಡ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ನೋಡೋದಾದ್ರೆ ಚೈತ್ರ, ಇದ್ರಲ್ಲಿ ಒಂದ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಆ ಪೊಲಿಟಿಕಲ್ ವಿಲ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಹಿಂದೆ ಇಲ್ಲ ಅಂತ ಅಲ್ಲ, ಆದ್ರೆ ಅಲ್ಲಿವರೆಗೂ ರೀಚ್ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಬಿಕಾಸ್ ನಾವು ಹಿಂದೆ ಎಲ್ಲ ಲಾಹೋರ್ವರೆಗೂ ಹೋಗಿದ್ವಿ, ನಮ್ಮ ಸೇನೆ ಅಲ್ಲಿವರೆಗೂ ಕೂಡ ಹೋಗಿತ್ತು. ಅದಾದ್ಮೇಲೆ ತಾಷ್ಕೆಂಟ್ ಒಪ್ಪಂದ ಅನ್ಕೊಂಡು ವಾಪಸ್ ಬಂದಿದ್ದಾಯ್ತು, ಎಲ್ಲ ದಾಳಿಯನ್ನ ಮಾಡಿ ಮತ್ತೆ ಅವರಿಗೆ ವಾಪಸ್ ಕೊಟ್ಟು ಬಂದಿದ್ದಾಯ್ತು. ಆದ್ರೆ ಭಾರತ ಈಗ ಇರುವಂತ ಸನ್ನಿವೇಶ, ಸಂದರ್ಭ, ಪರಿಸ್ಥಿತಿಯನ್ನ ನೋಡಿದ್ರೆ ನೆಕ್ಸ್ಟ್ ಎಲ್ಲಾದ್ರೂ ಅವ್ರು ಇದೇ ರೀತಿಯಾಗಿ ಮುಂದುವರಿಸಿದ್ದೆ ಆದ್ರೆ POKನೇ ಆಗಲಿ ಲಾಹೋರ್ವರೆಗೂ ಕೂಡ ಹೋಗಿ ಅದನ್ನ ವಶಪಡಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಆ ಭಯ ಕೂಡ ಇರುವಂತದ್ದು, ಅವರಿಗೆ ಆ ಭಯ ಕಾಡ್ತಾ ಇದೆ. ಸೊ ಹೀಗಾಗಿ ಒಟ್ಟಿನಲ್ಲಿ ನಾವು ಏನಾದರೂ ಅಟ್ಲೀಸ್ಟ್ ಒಂದು ಪ್ರತಿದಾಳಿಯನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ಅಥವಾ ನಿಜಕ್ಕೂ ಯುದ್ಧಕ್ಕೆ ರೆಡಿ ಆಗಿದ್ದಾರ ಗೊತ್ತಿಲ್ಲ. ಬಿಕಾಸ್ ಯುದ್ಧಕ್ಕೆ ರೆಡಿ ಅನ್ನುವಂಥ ಮಾತುಗಳು ಅಷ್ಟೇ ಬರ್ತಾ ಇತ್ತು, ಆದರೆ ದಾಳಿ ಅನ್ನುವಂಥದ್ದು ಆಗಿರಲಿಲ್ಲ. ಬಟ್ ನಿನ್ನೆಯಿಂದ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಭಾರತ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ, ಮತ್ತೆ ನಾವು ಸೈಲೆಂಟ್ ಆಗಿರ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಇವತ್ತೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಬಿಕಾಸ್ ಅವರು ಕೂಡ ಅಷ್ಟೇ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಸೇನಾ ಮುಖ್ಯಸ್ಥ ಏನಿದ್ದಾನೆ ಆತನನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ, ಆತನ ಪದಚ್ಯುತಿಗೊಳಿಸಲಾಗುತ್ತೆ ಅಂತ ಕೂಡ ಚರ್ಚೆಗಳಿರುವಂಥದ್ದು, ಮಾತುಗಳು ಕೇಳಿ ಬರ್ತಾ ಇದಾವೆ. ನೋಡೋಣ ಏನೇನಾಗುತ್ತೆ ಅಂತ. ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅನ್ನುವಂಥದ್ರ ಮೇಲೆ ಭಾರತದ ಮುಂದಿನ ನಡೆ. ಬಾರಾಮುಲ್ಲಾದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ವಾಯುದಾಳಿ ಬಗ್ಗೆ ಸೈರನ್ ಅಲರ್ಟ್ ಅನ್ನು ನೀಡಲಾಗಿದೆ. ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಒಂದ್ ರೀತಿಯಾದಂತಹ ಇದು ಕೂಡ ಮಾಕ್ ಡ್ರಿಲ್ ತರ, ಪ್ರತಿಯೊಬ್ಬರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರ್ಬೇಕು ಅಥವಾ ಪ್ರತಿಯೊಂದು ಸನ್ನಿವೇಶಕ್ಕೂ ಕೂಡ ನೀವು ಸಿದ್ಧತೆ ಆಗಿರ್ಬೇಕು ಅಂತ ಹೇಳಿ ಈಗ ವಾಯುದಾಳಿ ಬಗ್ಗೆ ಸೈರನ್ ಅಲರ್ಟ್ ಅನ್ನ ನೀಡಲಾಗಿರುವಂಥದ್ದು. ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ವಾಯುದಾಳಿ ಬಗ್ಗೆ ಅಲರ್ಟ್ ನೀಡಲಾಗಿದೆ. ಪಾಕ್ನಿಂದ ವಾಯುದಾಳಿ ಬಗ್ಗೆ ಅಲರ್ಟ್ ನೀಡಲಾಗಿದೆ. ಈ ಪಾಕಿಸ್ತಾನ ಬೆನ್ ಹಿಂದೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡುತ್ತಲ್ಲ, ಸೊ ಹಾಗಾಗಿ ಯಾವ ಕಡೆಯಿಂದ ಬೇಕಾದ್ರೂ ವಾವಾ ಮಾರ್ಗದಲ್ಲಾದ್ರೂ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಈಗ ವಾಯುದಾಳಿ ಬಗ್ಗೆ ಅಲರ್ಟ್ ಮಾಡಲಾಗಿದೆ. ಜನ ಮನೆ ಬಿಟ್ಟು ಬರದಂತೆ ಸೂಚನೆಯನ್ನ ಕೊಡಲಾಗಿದೆ. ಆಲ್ಮೋಸ್ಟ್ ನೀವು ಬಂಕರ್ಗಳಲ್ಲಿ ಇರಿ ಅಥವಾ ಸೇಫೆಸ್ಟ್ ಜಾಗಕ್ಕೆ ಹೋಗಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದೆ. ಭಾರತದ ರಡಾರ್ ಕಣ್ಣಲ್ಲಿ ಪಾಕ್ ಜೆಟ್ ಇದೆ. ರಜೌರಿ ಸೆಕ್ಟರ್ ನಲ್ಲಿ ಪಾಕ್ ಫೈಟರ್ ಜೆಟ್, ಇನ್ನು ಭಾರತದ ಗಡಿಯತ್ತ ಬರ್ತಾ ಇದ್ದ ಪಾಕ್ ಜೆಟ್ ಅನ್ನ ಕೂಡ ಉಡಾಯಿಸೋದಕ್ಕೆ ಪಾಕ್ ಗಡಿಯಿಂದಲೇ ಕ್ಷಿಪಣಿ ದಾಳಿಯ ಪ್ಲಾನ್ ಮಾಡಲಾಗಿತ್ತು. ರಜೌರಿಯಲ್ಲಿ ಪ್ರತಿ ದಾಳಿಗೆ ಭಾರತ ಸನ್ನದ್ಧವಾಗಿತ್ತು. ಭಾರತ ಅಂತೂ ಕಂಪ್ಲೀಟ್ ಆಗಿ ಅಲರ್ಟ್ ನಲ್ಲಿ ಇದೆ. 3 ಜನ ಸೇನಾ ಮುಖ್ಯಸ್ಥರ ಜೊತೆ ಏಪ್ರಿಲ್ 22ನೇ ತಾರೀಕು ಆದಾಗಿನಿಂದಲೂ ಕೂಡ ಪ್ರಧಾನಮಂತ್ರಿಗಳು ಯಾವ ಕಾರಣಕ್ಕೆ ಕಂಟಿನ್ಯೂಸ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು, ಯಾಕೆ ಪರಮಾಧಿಕಾರವನ್ನ ಕೊಟ್ಟಿದ್ರು ಅನ್ನುವಂಥದ್ದು ಇದೇ ರೀಸನ್ಗೆ. ನೀವೆಲ್ಲರೂ ಕೂಡ ರೆಡಿ ಆಗಿರಬೇಕು ಅಂತ. ಹಾಗೆ ಆಪರೇಷನ್ ಸಿಂಧೂರನ್ನು ಕೂಡ ಅಷ್ಟೇ, ಅವರಿಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಂಥ ಕಾರಣಕ್ಕೋಸ್ಕರನೇ ಆ ಟಾರ್ಗೆಟ್ ಎಲ್ಲಿರಬೇಕು, ಯಾವಾಗ ಮಾಡಬೇಕು ದಾಳಿಯನ್ನ, ಹೇಗೆ ಮಾಡಬೇಕು, ಯಾವ ರೀತಿಯ ಪಾಠವನ್ನ ಕಲಿಸಬೇಕು ಅನ್ನುವಂಥದ್ರ ಬಗ್ಗೆನೇ ಅವರಿಗೆ ಪರಮಾಧಿಕಾರವನ್ನ ಕೊಡ್ಲಾಗಿದ್ದಂಥದ್ದು. ನಿಮ್ಗೆ ಎಲ್ಲೆಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ದೃಶ್ಯಾವಳಿಯ ಸಮೇತ ನಿಮ್ಗೆ ತೋರಿಸ್ತಾ ಇದೀವಿ. ಇನ್ನ ಸ್ಪೆಷಲಿ ಇನ್ನೊಂದು ವಿಶ್ಲೇಷಣೆಯನ್ನ ನಾವು ಮೊನ್ನೆಯಿಂದ ನೋಡ್ತಾ ಇರುವಂಥದ್ದು, ಆಪರೇಷನ್ ಸಿಂಧೂರ ಆದ ಬಳಿಕ 71 ಆದ ಬಳಿಕ ಭಾರತದ ಸೇನೆ ಆಗಿರ್ಬೋದು, ಮತ್ತೆ ಏರ್ ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಈ 3 ಸೇನೆಯವರು ಕೂಡ ಅಷ್ಟೇ ತುಂಬಾ ದೊಡ್ಡ ಮಟ್ಟದ ಕೋಆರ್ಡಿನೇಷನ್ ಕಂಡು ಬಂದು ಈ ಒಂದು ಆಪರೇಷನ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಮಾಜಿ ಸೇನಾಧಿಕಾರಿಗಳೇ ಹೇಳ್ತಾ ಇದ್ರು, ಭಾರತ ಈ ಬಾರಿ 3 ಸೇನೆಯವರು ಕೂಡ ತುಂಬಾ ಕೋಆರ್ಡಿನೇಷನ್ ಇಂದ ಈ ಒಂದು ಅಟ್ಯಾಕ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ತಾ ಇದೆ ಅಂತ.
ಪಾಕಿಸ್ತಾನದ ಮೇಲೆ ಭಾರತ ನಿರಂತರ ಅಟ್ಯಾಕ್ ಅನ್ನ ಮಾಡ್ತಾನೆ ಬರ್ತಾ ಇದೆ. ಬೆಳಗ್ಗೆ 10ಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ರಕ್ಷಣಾ ಇಲಾಖೆ. ಮನೆಯಲ್ಲೂ ಕೂಡ ಅಷ್ಟೇ, ಬೆಳಗ್ಗೆ 10 ಗಂಟೆಗೆನೆ ಅಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು. ಇವತ್ತು ಕೂಡ 10 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಅಲ್ಲಿ ಏನೇನಾಯ್ತು, ಏನು ಎತ್ತ, ನಾವು ಎಷ್ಟು ರೀಚ್ ಮಾಡಿದ್ವಿ ಟಾರ್ಗೆಟ್ ಅನ್ನ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಜಂಟಿ ಸುದ್ದಿಗೋಷ್ಠಿ ಇದು. ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಯಿಂದ ಪಾಕ್ ಮೇಲಿನ ದಾಳಿ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೊಡಲಿದ್ದಾರೆ. ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಯಿಂದ ಏನೇನಾಯ್ತು, ನಿನ್ನೆ ರಾತ್ರಿ ಅವ್ರು ಎಷ್ಟೊತ್ತಿಂದ ಅಟ್ಯಾಕ್ ಮಾಡಿದ್ರು, ನಾವು ಏನು ಮಾಡಿದ್ವಿ, ನಮ್ಮ ಟಾರ್ಗೆಟ್ ಯಾವ ರೀತಿಯ ರೀಚ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ, ಆದರೆ ಟಿಲ್ ನೌ ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ. ರಾತ್ರಿ ಎಲ್ಲ ಏನಾಯ್ತು, ಮತ್ತೆ ವಿದೇಶಾಂಗ ಇಲಾಖೆಯವರು ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಸಹಜ ಕುತೂಹಲ. ಬಿಕಾಸ್ ಇಲ್ಲಿ ಬೇರೆ ದೇಶದವರ ಒತ್ತಡ ಅಂತೂ ಇದ್ದೇ ಇದೆ. ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಒತ್ತಡವನ್ನು ಏರಲಾಗ್ತದೆ, ಅದೇ ರೀತಿಯಾಗಿ ಭಾರತಕ್ಕೂ ಕೂಡ ಒತ್ತಡವನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಿಕಾಸ್ ಬೇಡ ಈ ವಾರ್ ನಿಲ್ಸಿ 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 ಅನ್ನುವಂಥದ್ರ ಬಗ್ಗೆನೂ ಕೂಡ ಸಜೆಷನ್ ಬಂದಿರುತ್ತೆ. ಆ ವಿದೇಶಾಂಗ ಇಲಾಖೆಯವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿರ್ಧಾರವನ್ನ ಪ್ರಕಟ ಮಾಡುತ್ತಾ ಭಾರತ ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳೋದಿಲ್ಲ, ನಮಗೆ ಉಪದೇಶ ಮಾಡಬೇಡಿ ಅನ್ನುವಂಥ ಒಂದು ಹೇಳಿಕೆ ಅಥವಾ ಉತ್ತರ ಮತ್ತೊಮ್ಮೆ ಪುನರುಚ್ಚಾರ ಆಗುತ್ತಾ ಗೊತ್ತಿಲ್ಲ, ನೋಡೋಣ ಏನೇನಾಗುತ್ತೆ ಅಂತ. 10 ಗಂಟೆಗೆ ಈ ಸುದ್ದಿಗೋಷ್ಠಿ ಇದೆ, ಇದು ಮಹತ್ವದ ಸುದ್ದಿಗೋಷ್ಠಿ.